ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಮತಬೇಟೆಯಲ್ಲಿ ನಿರತರಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಅಭ್ಯರ್ಥಿ ರಾಘವೇಂದ್ರ ಅವರು ಇಂದು ಅಬ್ಬರದ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ. ಪ್ರಚಾರಕ್ಕೂ ಮೊದಲು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕುಮಾರಸ್ವಾಮಿ ಹಾಗೂ ರಾಘವೇಂದ್ರ ಅವರು ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಚುನಾವಣೆಯ ರೂಪುರೇಷೆ ಕುರಿತು ಎಚ್ಡಿಕೆ ಕಾರ್ಯಕರ್ತರಿಗೆ ಮಾಹಿತಿಯನ್ನ ನೀಡಿದರು. ಸಂಜೆ ಭದ್ರಾವತಿಯ ಕನಕ ಮಂಟಪದಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ಇಡೀ ದಿನ ಇಬ್ಬರು ನಾಯಕರು ಪ್ರಚಾರವನ್ನ ನಡೆಸಲಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾ ಜೆಡಿಎಸ್ನ ನೇತೃತ್ವದಲ್ಲಿ ತುಂಬಾ ಒಳ್ಳೆ ರೀತಿಯಂತ ಪ್ರಚಾರಗಳು ಇವತ್ತು ನಮ್ಮ ಕ್ಷೇತ್ರ ನಡೀತಾ ಇದೆ. ಅದರ ಪ್ರತಿಫಲ ಇವತ್ತು ಅದರ ಒಂದು ಹೈಲೈಟ್ ಸಿಗುತ್ತೆ. ನಮ್ಮ ಕಾರ್ಯಕರ್ತ ಸಭೆ ಮುಖಾಂತರ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಆ ರೀತಿ ಮೇಲಿಂದ ಬೂತ್ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಜೆಡಿಎಸ್ನ ಸಹಕಾರದಿಂದ ಈ ಬಾರಿ ಚುನಾವಣೆ ಪ್ರಚಾರ ನಡೀತಾ ಇದೆ. ಹಿಂದೆ ಸಮ್ಮಿಶ್ರ ಸರ್ಕಾರಗಳು ಆಗಿತ್ತು, ಆದ್ರೆ ಚುನಾವಣೆ ಒಟ್ಟಾಗಿ ಮಾಡಿದಂತ ಉದಾಹರಣೆ ನನಗೆ ಗೊತ್ತಿರೋ ಪ್ರಕಾರ ಈ ಜನತಾ ಪರಿವಾರ ಹಿಂದೆ ಜನಸಂಘದ ನಂತರ ಆಗ್ಬಿಟ್ರೆ ಮತ್ತೆ ಮಧ್ಯದಲ್ಲಿ ಕೂಡ ಆಗಿದ್ದಿಲ್ಲ. ಆದ್ರೆ ಈ ಬಾರಿ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂತ ಸಂರಕ್ಷಿತ ದೇವೇಗೌಡ ಅವರು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತ ಹೇಳಿ ಕರೆ ಕೊಟ್ಟಾಗ ಇವತ್ತು ಕೂಡ ರಾಷ್ಟ್ರದ ವಿಚಾರದಲ್ಲಿ ನಮ್ಮ ರೈತರು, ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳಿಗೆ ಧ್ವನಿಯಾಗಿ ಇವತ್ತು ಶಕ್ತಿ ತುಂಬಕ್ಕೆ ಸಾಧ್ಯ ಅಂತ ಸಂರಕ್ಷಿತ ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವತ್ತು ಅಧಿಕೃತವಾಗಿ ನಮಗೆ ಬೆಂಬಲವನ್ನು ಕೊಟ್ಟಿರೋದು ನಮ್ಮ ಕ್ಷೇತ್ರದಲ್ಲಿ ಎಸ್ಪೆಷಲಿ ಸಾಕಷ್ಟು ಬಾರಿ ಸ್ಟ್ರೈಟ್ ಫೈಟ್ ಆಗಿತ್ತು. ಆದ್ರೆ ಈ ಬಾರಿ ಕೂಡ ಸ್ಟ್ರೈಟ್ ಫೈಟ್ ಆದ್ರೂ ಕೂಡ ಜೆಡಿಎಸ್ನ ಒಂದು ಪಕ್ಷದ ಒಂದು ಬೆಂಬಲ ನಮಗೆ ಸಿಕ್ಕಿರೋದು ಒಂದು ದೊಡ್ಡ ಒಂದು ಆನೆ ಬಲ ಬಂದಂಗಾಗಿದೆ. 100 ಎಲ್ಲ ಹಿರಿಯರ ಒಂದು ಸಹಕಾರದಿಂದ ಶಿವಮೊಗ್ಗ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರು ನಿಲ್ಲುವಂತ ಎಲ್ಲ ವಾತಾವರಣ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ